ನೋಡಿ, ಈ ಸರಿ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಏನು ನವೆಂಬರ್ 17ರಿಂದ 19 ತನಕ ನಡೀತದೆ. ಇದರ ಥೀಮ್ ಇರೋದು AI ಆ್ಯಂಡ್ ಬಿಯಾಂಡ್. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ನಮ್ಮ ಹಲವಾರು ವಲಯಗಳಲ್ಲಿ ಡಿಸ್ರಪ್ಷನ್ ತರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಿ ಒಂದು ನೀಲಿ ನಕ್ಷೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಮೋರ್ ಇಂಪಾರ್ಟೆಂಟ್ಲಿ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಇರ್ಬೋದು, ಪ್ರೊಸೆಸರ್ಸ್ನಲ್ಲಿದೆ. ಇದು ಬೇರೆ ಬೇರೆ ಸೆಕ್ಟರ್ಸು, ಹೆಲ್ತ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸ್ಪೇಸ್ ಇರ್ಬೋದು, ಹೇಗೆ ಇದರಲ್ಲಿ ಡಿಸ್ರಪ್ಷನ್ ತರ್ಬೋದು ಅಂದ್ಬಿಟ್ಟು ಚರ್ಚೆಗಳು ನಡೆದು ಇದಕ್ಕೆ ಒಂದು ನೀಲಿ ನಕ್ಷೆ ಹಾಕುವ ಒಂದು ಪ್ರಯತ್ನ ನಡೆಯುತ್ತೆ ಇದು. ಸೊ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು AI ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಆದಷ್ಟು ಬೇಗ, ಬಹುಶಃ ಇನ್ನು 2 ತಿಂಗಳಲ್ಲಿ ಅದನ್ನು ಕೂಡ ಚಾಲನೆಯನ್ನು ನೀಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ಅಲಯನ್ಸಸ್ಸು, ಗ್ಲೋಬಲ್ ಕೊಲಾಬ್ರೇಷನ್ಸು, ಬೇರೆ ಬೇರೆ ವಲಯಗಳಲ್ಲಿ ಇರುವಂಥ ಹೊಸ ತಂತ್ರಜ್ಞಾನಗಳನ್ನು ನಾವು ಸರ್ಕಾರದ ಅಡಿನಲ್ಲಿ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಕಾವೇರಿ ವಿಚಾರವಾಗಿ ತಮಿಳುನಾಡು CM ಅವರು ಭೇಟಿ ಆಗ್ತಾ ಇದ್ದಾರೆ. ನೋಡಿ, ಚರ್ಚೆ ಮಾಡಬೇಕಲ್ಲ. ಈಗ 2 ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ, ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ, ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳ್ನಾಡುದವರು ಇಲ್ಲ ಅದು ನಮಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಮೇಕೆದಾಟು ಸರ್ಕಾರ ಆಗ್ಬೋದಾ ಸರ್ ಅಂತ ನೋಡಿ, ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ. ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ, ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಇದ್ದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದರೆ ನಾವು ಸಿದ್ಧರಿದ್ದೀವಿ. ಕೊನೆಗೆ ಪ್ರಧಾನಿ ಮೋದಿ ಅವರು ಮೌನ ಮುರಿದಿದ್ದಾರೆ ಸರ್ ನೀಟ್ ವಿಚಾರವಾಗಿ. ಭಾಳ ಬೇಗ ಮುರಿದಿದ್ದಾರೆ. ಇಷ್ಟು ದಿನ ಏನು ಮಾಡ್ತಾಯಿದ್ರಂತೆ, ಎಷ್ಟು ಜನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಸ್ವಾಮಿ ನೀಟ್ ಮತ್ತು CBSE ಈ ಹಗರಣದಲ್ಲಿ. ಇವಾಗ ನಿದ್ರೆಯಿಂದ ಎದ್ರಾ? ಆಯಿತು, ಎದ್ದುಬಿಟ್ಟು ಏನಂತ ಹೇಳಿದ್ದಾರೆ? ನಿದ್ದೆಯಿಂದ ಎದ್ದು ಏನು ಹೇಳಬೇಕಾಗಿತ್ತು, ಏನು ಹೇಳಿದ್ರು? ನಮ್ಮ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾನು ತಗೋತಾ ಇದ್ದೀನಿ, ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಹೊರಗೆ ಆಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಆದರೆ ಅವ್ರು ಹೇಳಿದ್ದೇನು, ನಾವು ಇದನ್ನು ನೋಡ್ತೀವಿ, ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆನೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರಲ್ಲ. ಆಗಲೇ ಪ್ರಥಮ ಆರೋಪಿ ಪ್ರೈಮ್ ಅಕ್ಯೂಸ್ಡ್ ಯಾರಿದ್ದರು ಅವರಿಗೆ ಆಗಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರೆ ಇವರು? ಮಕ್ಕಳ ಭವಿಷ್ಯ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ರೆ ಈ ಮನ್ ಕಿ ಬಾತ್ ಕೇಳೋಕ್ಕ ಇದ್ದೀವಿ. ನಾವು ಕೇಳ್ತಾ ಇರೋದು, ಮಕ್ಕಳು ಕೇಳ್ತಾ ಇರೋದು ರಾಜೀನಾಮೆ, ನಥಿಂಗ್ ಲೆಸ್. ಸೆಕ್ರೆಟ್ರಿಗಳು ಚೇಂಜ್ ಮಾಡಿ ಏನ್ರಿ ಮಾಡ್ತಾರೆ? ಅವರಿಗೂ ವಜಾ ಮಾಡಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ ಸರ್, ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಯಾವ ರಹಸ್ಯ ಇದೆ ಮೋದಿಯವ್ರದ್ದು? ಏನಕ್ಕೆ ಅಷ್ಟು ಇದು ಅವರಿಗೆ ಅಷ್ಟು ರಕ್ಷಣೆ ಕೊಡ್ತಾ ಇದ್ದಾರೆ? 10 ವರ್ಷದಲ್ಲಿ 152 ಪೇಪರ್ ಲೀಕು ಸ್ವಾಮಿ. ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ. ಮಕ್ಕಳ ಭವಿಷ್ಯಕ್ಕಿಂತ ಧರ್ಮೇಂದ್ರ ಪ್ರಧಾನ್ ಅವ್ರ ಭವಿಷ್ಯನೇ ಇಂಪಾರ್ಟೆಂಟಾ? ನಾವು ಅವ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ BJP ಅವರು ಕಾಂಗ್ರೆಸ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾರೆ. ಇದೆಂಥದ್ದು? ಸಹ ಪೇಪರ್ ಲೀಕ್ ಆಗಿತ್ತು. ಹೌದು ಸರ್, ನಮ್ದು ನೋಡಿ, ಏನೇ ಇದ್ರೂ ಕೂಡ ನಾವು ಅಕೌಂಟಬಿಲಿಟಿ ತೋರಿಸಿದ್ವಲ್ಲ. ನಾವು ಜವಾಬ್ದಾರಿ ತೊಗೊಂಡು ನಾವು ರಾಜೀನಾಮೆ ಕೊಟ್ಟಿಲ್ವ ನಮ್ಮ ಸರ್ಕಾರಗಳಿದ್ದಾಗ? ಏನು ಧರ್ಮೇಂದ್ರ ಪ್ರಧಾನ್ ಅವ್ರೇನು RSS ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣವೇ ಅವರಿಗೆಲ್ಲ ಮಾಫಿನ ಅವರಿಗೆ? ನಮ್ಗೆ ಹೇಳಿ, ವಾಟ್ ಈಸ್ ದ ರೀಸನ್? ಸರ್, RSS ರಿಜಿಸ್ಟರ್ ಆಗಿದೆಯಾ ಅಂತ ಪದೇ ಪದೇ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾರೆ. CJP ರಿಜಿಸ್ಟರ್ ಆಗಿದೆಯಾ? ಅವ್ರಿಗೆ ಅನುಭವ ಇಲ್ಲ, ಗೃಹ ಇಲಾಖೆ ಇದೆ ಅಂತ ಹೇಳಿದ್ದಾರೆ ಸರ್. ರೀ, CJP ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಫಸ್ಟ್ ಅವ್ರ ನಾಲ್ಗೆಗೆ ಹಿಟ್ ಕೊಡಿ, ಮೌತ್ ವಾಶ್ ಕೊಡಿ ಅವರಿಗೆ. ಏನು ಇದು ತಲೆ ಇರಲಾರ್ದಾಗ ಮಾತಾಡಿದ್ರೆ CJP RSSಗೆ ಹೋಲಿಕೆ ಮಾಡ್ತಾರೆ. CJP ಪಾರ್ಟಿ ಆದಾಗ ರಿಜಿಸ್ಟರ್ ಮಾಡ್ಕೊತಾರೆ. ನೀವು ಮಾಡಿಸಿ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆಲ್ಲ, ನೀವು ಮಾಡಿಸಿ. RSSಗೆ ನಾನು ಮಾಡಿಸ್ತೀನಿ. ಏನಾದರೂ ಸಾಮಾನ್ಯ ಪ್ರಜ್ಞೆ ಇದು ಮಾತಾಡಿದ್ರೆ ಮಾತಾಡ್ಬೋದಪ್ಪ. ಈ RSS ಚಡ್ಡಿ ಬುಟ್ಟಿನಲ್ಲಿ ಹಾಕ್ಕೊಂಡು ತಲೆ ಮೇಲೆ ಹೊತ್ಕೊಂಡ ತಕ್ಷಣವೇ ವಿರೋಧ ಪಕ್ಷದ ನಾಯಕರಾಗ್ಬಿಟ್ರಲ್ಲ, ಅದೇ ಆಲೋಚನೆ ಬಂದುಬಿಟ್ಟಿದೆ ಅವರಿಗೆ. ದಟ್ ಮ್ಯಾನ್ ಹ್ಯಾಸ್ ಝೀರೋ ಕಾಮನ್ ಸೆನ್ಸ್, ನಾಟ್ ವರ್ತ್ ಟಾಕಿಂಗ್. ಸದನದಲ್ಲಿ ಏನು ಹೇಳಿದ್ರು? ರಾಜೀನಾಮೆ ಕೊಡ್ತೀನಿ ಅಂದಿದ್ರಲ್ಲ, ನಾನು ಪ್ರೂವ್ ಮಾಡಿದ್ರೆ ಸಾವರ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸೋಲಿಸ್ತೀನಿ ಅಂತ ಪ್ರೂವ್ ಮಾಡಿದ್ನಲ್ಲ, ರಾಜೀನಾಮೆ ಕೊಟ್ರೇನ್ರಿ? ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವರು ಕಾಕ್ರೋಚ್ ಅಂತೆ, ಖರ್ಗೆ ಅವ್ರು ಕಾಕ್ರೋಚ್ ಅಂತೆ, ಸೋನಿಯಾ ಗಾಂಧಿ ಅವ್ರು ಕಾಕ್ರೋಚ್ ಅಂತೆ. ಹಿಟ್ ತೊಗೊಂಡು ಅವರಿಗೆಲ್ಲರಿಗೂ ಸಾಯಿಸ್ಬೇಕಂತೆ. ಫಸ್ಟ್ ಅವ್ರು ನಾಲ್ಗೆಗೆ ಒಂದು ಹಿಟ್ ಕೊಡಿ. ಸರ್, ಈಗ ಅಧಿವೇಶನ ಮುಂದಕ್ಕೆ ಹೋಗುತ್ತಾ ಅಂತ ಸರ್ ಕ್ಯಾಬಿನೆಟ್ ವಿಳಂಬ ಆಗಿದ್ದಕ್ಕೆ? ಇಲ್ಲ, ಅದೇ ಮತ್ತೆ ಮುಂದಿನ ವಾರ ಕರೆದಿದ್ದಾರಲ್ಲ.
ನೋಡಿ, ಈಗ ಮೊನ್ನೆ ಹೋಗಿದ್ರು ತಮಗೆಲ್ಲ ಗೊತ್ತಿರೋ ಹಾಗೆ. ಆದರೆ ದೇಶದ ಮೇಲೆ ಇಷ್ಟು ಒಂದು ದೊಡ್ಡ ಘಟನೆ ನಡೆದಾಗ, ವಿದ್ಯಾರ್ಥಿಗಳ ಭವಿಷ್ಯ ಬಂದಾಗ ಆದ್ಯತೆಯನ್ನು ಅದಕ್ಕೆ ಕೊಡಬೇಕಾಗ್ತದೆ. ಭಾಳ ಸಹಾನುಭೂತಿಯಿಂದ ಸಹಕಾರ ಮಾಡಬೇಕು ಅಂತ ಕೇಳಿದ್ದಾರೆ. ಮುಂದಿನ ವಾರ ಮೋಸ್ಟ್ಲಿ ಸೋಮವಾರನೋ ಮಂಗಳವಾರನೋ ಕರೆದಿ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಅದೇನೋ ಇನ್ನು CM ಅವ್ರಿಗೆ ಬಿಟ್ಟಿದೆ ವಿಚಾರ. ಮೋಸ್ಟ್ಲಿ ಆಗಸ್ಟ್ ಮೊದಲನೇ ವಾರ 2ನೇ ವಾರ ನಡೀಬೋದು ಸರ್. ಇವತ್ತು ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಿದ್ದಾರೆ. ನೋಡಿ, ಅದು ಇಲ್ಲ ಇವರೇ ಇವತ್ತು ಬರ್ತಾ ಇರೋದು ಸಂಘಟನೆ ವಿಚಾರ ಮಾತಾಡೋಕ್ಕೆ. ಸಂಘಟನೆ ಸೃಜನ್ ಅಂತ ಒಂದು ನಮ್ಮದು ಕ್ಯಾಂಪೇನ್ ಇದೆ, ಎಲ್ಲಿ ನಾವು 2 ಅವಧಿಕ್ಕಿಂತ ಹೆಚ್ಚು ನಮ್ಮ DCC ಪ್ರೆಸಿಡೆಂಟ್ಸ್ ಇರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು, ಅವರಿದ್ದಾರೆ. ಪದಾಧಿಕಾರಿಗಳನ್ನು ಮರು ನೇಮಕ ಮಾಡೋದಿರ್ಬೋದು, ಮತ್ತು ಯಾವ ರೀತಿ ನಾವು ಮುಂದಿನ ಚುನಾವಣೆಗೆ ಸಿದ್ಧತೆ ಮಾಡ್ಕೋಬೇಕು, ಸಂಘಟನೆ ಆಗಬೇಕು ಅಂದ್ಬಿಟ್ಟು ಆ ವಿಚಾರಕ್ಕೆ ಬರ್ತಾ ಇರೋದು. ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ದುರ್ಬಳಕೆ ಆಗ್ತಿದೆ. IT ಕಾಯ್ದೆನ ಬಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ಮಾಡಬೇಕು? ನೋಡಿ, ಈಗಾಗಲೇ ಅದಕ್ಕೋಸ್ಕರನೇ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟನ್ನು ಮಾಡಿದ್ವಿ. ನಿಮ್ಗೆ ನೆನಪಿದೆ, ಪ್ರಾಯೋಗಿಕವಾಗಿ ನಾವು MP ಚುನಾವಣೆ ಸಂದರ್ಭದಲ್ಲಿ ಅದು ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ಕೂಡ ನಾವು ನಡೆಸಿದ್ವಿ. ಅದಾದಮೇಲೆ ಅದು ಪರ್ಸ್ಯೂ ಮಾಡಿಲ್ಲ. ಈಗ ನಾನು ಗೃಹ ಸಚಿವನಾದಮೇಲೆ ಅದನ್ನು ಮತ್ತೊಮ್ಮೆ ಪರ್ಸ್ಯೂ ಮಾಡ್ತಾಯಿದ್ದೀವಿ. ಬಹುಶಃ ಇನ್ನೂ 1-1.5 ತಿಂಗಳಲ್ಲಿ ಆ ರೂಪುರೇಷೆಗಳು ತಮ್ಮ ಹತ್ರ ಬರುತ್ತೆ. ನೀವು ಕೂಡ ಅದಕ್ಕೆ ನನಗೆ ಆಲ್ಮೋಸ್ಟ್ 3 ತಾಸು ಕೂಡಿ ನೀವು ನನಗೆ ಗ್ರಿಲ್ ಮಾಡಿದ್ರಿ ಅದ್ರ ಬಗ್ಗೆ, ನಿಮ್ಗೆ ನೆನಪಿದ್ರೆ. ಫೇಕ್ ನ್ಯೂಸು ಅವು ಇವು ಎಲ್ಲ ಅದ್ರ ಬಗ್ಗೆ ನಮ್ಗೆ ಕೇಳಿದ್ರಿ. ಅದಾದಮೇಲೆ ನೀವು ಕೂಡ ಸಮರ್ಥಿಸ್ಕೊಂಡ್ರಿ, ಹೌದು ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ. ನಿಮಗೂ ಕೂಡ ಯಾವುದು ಒಂದು ಕಮಿಟಿ ಇರ್ತದೆ, ಅದಕ್ಕೆ ನಿಮಗೂ ಕೂಡ ಆಹ್ವಾನ ಮಾಡ್ತೀವಿ. ನೀವು ಕೂಡ ಕೂತ್ಕೊಂಡು ನಮ್ಗೆ ಹೇಳಿ ಯಾವುದು ಫೇಕು ಯಾವುದಿಲ್ಲ. ನೋಡಿದ್ದೀವಲ್ಲ ಯಾವ ರೀತಿ ಕೋಮಗಲಭೆಗಳಿಗೆ ಅವಕಾಶ ಕೊಡ್ತದೆ. ಈಗ BJP ಅವ್ರು ಇದು ಸರಿ ಇಲ್ಲ ಅಂತ ಇದ್ರು. ಈ ನಿಮ್ಮ ಬಂಗ್ಲೆಗುಡ್ಡೆ ಕೇಸ್ನಲ್ಲಿ, ಯಾವುದು ನಿಮ್ಮ ಬುರುಡೆ ಪ್ರಕರಣದಲ್ಲಿ BJP ಅವರೇ ಎದ್ದು ನಿಂತು ಈ ಸೋಷಿಯಲ್ ಮೀಡಿಯಾನಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್ ಮಾಡಬೇಕಂತ ಅವರೇ ತಾನೇ ಹೇಳಿದ್ದು. ಈಗ ನಾವೇನೋ ಮಾಡ್ತೀವಿ, ಅವ್ರು ಹೇಳಿದ್ಮೇಲೆ ಅವ್ರು ಸಲಹೆ ಪಡೆದ್ಬಿಟ್ಟೆ ಮಾಡ್ತೀವಿ. ಅದಾದಮೇಲೆ ಅವ್ರ ಚಾನೆಲ್ಗಳು ಏನಾಗ್ತದೆ ನೋಡಬೇಕಷ್ಟೇ. ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಯಾರು ಅವ್ರು ಹೇಳಿದ್ರು. ನೋಡಿ, ನಮಗೆ ಒಳ್ಳೆ ಸಲಹೆ ಎಲ್ಲಿಂದ ಬರುತ್ತೆ ಅಲ್ಲಿ ತೊಗೋತೀನಿ. ಅದು ಸಲಹೆ BJPಯಿಂದ ಬಂದರೂ ತೊಗೋತೀನಿ, RSSಯಿಂದನೂ ಬರ್ತೀನಿ. ನಮ್ಮ ಜನರಿಗೆ ಒಳ್ಳೇದಾಗಬೇಕು. ಆದರೆ ಅವ್ರು ಕೊಡೋದಿಲ್ಲ ಅಲ್ಲ, ಇದೇನೋ ಅಪರೂಪಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಸರ್, ಈಗ ಮೊನ್ನೆ ಶಾಸಕರ ಮೇಲೆ ಹಲ್ಲೆ ಆಯಿತು ಸರ್, ಮೊಟ್ಟೆಯಿಂದ ಹೊಡೆದಿದ್ದಲ್ಲ, ಇದು ಗೃಹ ಇಲಾಖೆ ಯಾವ ರೀತಿ ಆಗ್ತದೆ? ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇವೆ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಯಾವುದೋ ದಾರಿ ತಪ್ಪಿ ಅವ್ರ ಡ್ರೈವರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮಾಹಿತಿಯ ಕೊರತೆ ಇರೋದ್ರಿಂದ. ಆದರೆ ನಮ್ಮವರು ಯಾರೂ ಹಾಗೆ ಮಾಡಬಾರ್ದಾಗಿತ್ತು. ಈಗಾಗಲೇ 9 ಜನಕ್ಕೆ ನಾವು ಬಂಧಿಸಿ ಕೇಸ್ ಕೂಡ ಮಾಡಿದ್ದೇವೆ. ಯಾರದೇ ರಕ್ಷಣೆ ಮಾಡುವಂಥ ನಮ್ಮ ಆ ಪ್ರವೃತ್ತಿ ನಾವು ಬೆಳೆಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವರು ಕೂಡ ಏನು BJP ಅವರು ಯಾವ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ರು? ನಾವು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಯಾವುದಕ್ಕೆ? ಮಕ್ಕಳ ಭವಿಷ್ಯಕ್ಕೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಇವ್ರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದು, ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಇದು ಲಾಜಿಕೇ ಅರ್ಥ ಆಗಿಲ್ಲ ನನಗೆ. ಅವ್ರು ಏನಾದರೂ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವರು ಕೂಡ ಪ್ರತಿಭಟನೆ ಸೇರಿಬಿಟ್ಟು ಅವ್ರ ಮಕ್ಕಳ ಭವಿಷ್ಯವನ್ನು ಸ್ಥಿರ ಮಾಡಿ. ಇದೇ ಮೇಲೆ ಬರೀ ಕಾಂಗ್ರೆಸ್ ವಿದ್ಯಾರ್ಥಿಗಳ ಬರಿತಾ ಇರೋದು, BJP ಮಕ್ಕಳು ಬರಿತಾ ಇಲ್ವ ಇದಕ್ಕೆ? ಅದರಿಂದ ಅದು ಅಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ವಿ ವಿಲ್ ನಾಟ್ ಎನ್ಕರೇಜ್ ಆಲ್ಸೋ. ಥ್ಯಾಂಕ್ ಯು.